ಫ್ಯಾಮ್ ವೆಲ್ಕಮ್ ಅವರ್ ನ್ಯೂ ವಿಡಿಯೋ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನಾನು 2 ವೀಕ್ಸಿಂದ ನಾನು ಯಾವ ವಿಡಿಯೋನು ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂದರೆ ಹುಷಾರಿರಲಿಲ್ಲ. ಅದು ಅಷ್ಟೇ ಅಲ್ಲ, ನಾನು ಫ್ರೀ ಕೂಡ ಇರಲಿಲ್ಲ. ಸೊ ಇವತ್ತು ವಿಡಿಯೋ ಮಾಡೋಣ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೋಡಿ, ಸಪೋರ್ಟ್ ಮಾಡಿ. ಸೊ ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ. ಇವತ್ತು ಫ್ರೀ ಮಾಡಿಕೊಂಡು ನಿಮಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತೇನೇನು ಮಾಡ್ತೀನಿ ಏನೇನಿಲ್ಲ ಅಂತ ನೋಡೋಣ ಬನ್ನಿ. ನನ್ನ ಮೈಕು ನಮ್ಮ ಫ್ರೆಂಡ್ ಹತ್ರ ಇದೆ. ಸೊ ಅವನ ಹತ್ರ ಹೋಗ್ಬಿಟ್ಟು ಮೈ ಕಿಸ್ಕೊಂಡು ಹೋಗೋಣ ಬನ್ನಿ. ಇವನಿಗೆ ಮೈ ಕೊಟ್ಟಿದ್ದೆ. ಇವನ್ನ ಎಲ್ಲಾದ್ರೂ ನೋಡಿದಾರ ಅನ್ಕೊತೀನಿ. JCB ಡೈಲಾಗ್ ಎಲ್ಲ ಮಾಡ್ತಿರ್ತಾನೆ. ಸೊ ಏನಾದರೂ ನೆಕ್ಸ್ಟ್ ಮೂವಿಗೆ ಏನಾದರೂ ಡೈಲಾಗ್ಸ್ ಏನಾದರೂ ಬೇಕು ಅಂದರೆ ನಮ್ಮ ಮಾರುತಿ ಅವ್ರನ್ನೇ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ. ಸೊ ನಿಮಗೆ ಅದರ ಡೈಲಾಗ್ಸ್ ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿ. ಫೈನಲಿ ನಾನು ಬಂದಿದ್ದಾಯಿತು ನಾನು ಕೆಲಸ ಮಾಡೋ ಪ್ಲೇಸ್ಗೆ. ಸೊ ಒಳಗಡೆ ಹೋಗ್ಬಿಟ್ಟು ಪಂಚ್ ಮಾಡೋಣ. ಪಂಚ್ ಮಾಡಿಬಿಟ್ಟು ಟಿಫಿನ್ ಮಾಡಿಲ್ಲ, ಹೊಟ್ಟೆ ಸಿತೈತೆ. ಸೊ ಟಿಫಿನ್ ಮಾಡೋಣ ಬನ್ನಿ. ಸೊ ಇವಾಗ ಟಿಫಿನ್ ಮಾಡಿಕೊಂಡು ಮತ್ತೆ ನಾನು ಡ್ಯೂಟಿ ಜಾಯ್ನ್ ಆಗಬೇಕು. ಸೊ ಹೋಗೋಣ, ಟಿಫಿನ್ ಮಾಡ್ಕೊಂಬರೋಣ ಬನ್ನಿ. ನಾನಿವಾಗ ಟಿಫಿನ್ ಮಾಡೋಕ್ಕೆ ಬಂದಿದ್ದೀನಿ. ಕೊಪ್ಪಳದಲ್ಲಿ ಯಾರಾದರೂ ಇದ್ದರೆ ಗೊತ್ತಾಗಿರುತ್ತೆ ಇದು ಹೋಟೆಲ್ ಯಾವುದು ಅಂತ. ಸಿಕ್ಕಾಪಟ್ಟೆ ರಶ್ ಇರುತ್ತೆ ಯಾವಾಗ ನೋಡಿದ್ರು. ಹೌದು ಅಂತ ಗೊತ್ತಾದರೆ ಕಮೆಂಟ್ ಮಾಡಿ. ಸೊ ಇವಾಗ ಟಿಫಿನ್ ತೊಗೊಳ್ಳೋಣ ಬನ್ನಿ. ಸೊ ಫ್ಯಾಮ್ ಇವಾಗ ಇಡ್ಲಿ ತೊಗೊಂಡಿದ್ದಾಯಿತು. ಸೊ ಇವಾಗ ಟಿಫಿನ್ ಮಾಡೋಣ. ಟಿಫಿನ್ ಮಾಡಿದ್ದಾಯಿತು. ಇವಾಗ ಒಂದು 20 ಡೇಸಿಂದ ನೋಡ್ತಾ ಇದ್ದೀನಿ, ಒಬ್ಬ ಸೌಜನ್ಯ ಹಾಕನ್ನು ನೇಮ್ ಇಟ್ಕೊಂಡು ಫಾಲೋವರ್ಸ್ಗೋಸ್ಕರ ವೀಡಿಯೋ ಮಾಡಿ ಸ್ಕ್ರಿಪ್ಟ್ ಮಾಡಿಕೊಂಡು ಕಂಟೆಂಟ್ ಮಾಡ್ತಿದ್ದಾನೆ. ಇನ್ನೊಬ್ಬ ಫಾಲೋವರ್ಸ್ ಆಗಿರೋದೇ ಅಡ್ವಾಂಟೇಜ್ ತೊಗೊಂಡು ಬೆಟ್ಟಿಂಗ್ ಪ್ರಮೋಷನ್ ಮಾಡಿಕೊಂಡು, ಇವಾಗ ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತಾಗ್ಬೋದು. ಒಬ್ಬ ಸೌಜನ್ಯ ಹಾಕನ್ನು ನೇಮ್ ಇಟ್ಕೊಂಡು ಅದು ಇದು ಅಂತ ಹೇಳ್ಕೊಂಡು ವೀಡಿಯೋ ಮಾಡಿ ರೀಲ್ಸ್ ಮಾಡಿ ಫಾಲೋವರ್ಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಕಂಟೆಂಟ್ ಆಗಿ ಸೌಜನ್ಯ ಹಾಕನ್ನ ಹೆಸರನ್ನ ಯೂಸ್ ಮಾಡ್ಕೊತಾ ಇದ್ದಾನೆ. ಅಷ್ಟೇ ಅಲ್ಲ, ಫಾಲೋವರ್ಸ್ ಆಗಿರೋದೇ ಅಡ್ವಾಂಟೇಜ್ ಆಗಿ ತೊಗೊಂಡು ಲೇಖಿ ಗೋಸ್ವಾಮಿ ಅನ್ನೋರನ್ನ ಹೆಸರು ತೊಗೊಳ್ತೀನಿ. ನೀವು ಫಾಲೋವರ್ಸ್ ಆಗಿರೋದೇ ಅಡ್ವಾಂಟೇಜ್ ಆಗಿ ತೊಗೊಂಡು ಬೆಟ್ಟಿಂಗ್ ಪ್ರಮೋಷನ್ ಮಾಡ್ತಾ ಇದ್ದಾರೆ. ಬೆಟ್ಟಿಂಗ್ ಪ್ರಮೋಷನ್ ಮಾಡಬೇಡಿ ಅಂತ ಹೇಳಿದ್ದಕ್ಕೆ ನಮ್ಮ ಕರ್ನಾಟಕ ಕ್ರಿಯೇಟರ್ಸ್ಗೆಲ್ಲರ ಮೇಲೂ ಒಂದು ಜಲಸಿ ಆ ಥರ ಈ ಥರ ಅಂತ ಹೇಳ್ತಿದ್ದಾರೆ. ಇಂಥವ್ರಿಗೆಲ್ಲ ಸಪೋರ್ಟ್ ಮಾಡ್ತೀರಾ? ರಿಯಲ್ ಕಂಟೆಂಟ್ ಕ್ರಿಯೇಟರ್ಸು, ರಿಯಲ್ ಯೂಟ್ಯೂಬರ್ಸು, ರಿಯಲ್ ಇನ್ಫ್ಲುಯೆನ್ಸರ್ಸು ಎಷ್ಟೋ ಕಷ್ಟಪಟ್ಟು ರಾತ್ರಿ ಹಗಲು ನಿದ್ದೆಗೆಟ್ಟು ವೀಡಿಯೋ ಮಾಡಿ ಎಡಿಟ್ ಮಾಡಿ ಪೋಸ್ಟ್ ಮಾಡಿ ಕಷ್ಟಪಟ್ಟು ಮಾಡ್ತಿದ್ದಾರೆ. ಸೊ ಅಂಥವ್ರಿಗೆ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿರೋದಕ್ಕೂ ಒಂದು ವ್ಯಾಲ್ಯೂ ಇರುತ್ತೆ. ಇಂಥವ್ರಿಗೆಲ್ಲ ಸಪೋರ್ಟ್ ಮಾಡಿದ್ರೆ ನೀವು ಸಪೋರ್ಟ್ ಮಾಡಿರೋದನ್ನ ಅಡ್ವಾಂಟೇಜಾಗಿ ತೊಗೊಂಡು ಯೂಸ್ ಮಾಡ್ಕೊತಾರೆ, ನಿಮ್ಮ ಬ್ರೈನ್ ವಾಶ್ನ ಮಾಡ್ತಾರೆ. ಸೊ ನಮ್ಮ ತಂಗಿ ವಿತೌಟ್ ಕ್ಯಾಶ್ ರಾಖಿ ಕಟ್ತಾಳೆ. ಸೊ ನಮ್ಮ ತಂಗಿ ಹತ್ರ ನಾನು ಈ ಸರಿ ರಾಖಿ ಕಟ್ಸ್ಕೊತೀನಿ, ದುಡ್ಡು ಇಸ್ಕೊಳ್ಳಲ್ಲ ಅಂತ ಅಲ್ಲ ಬಿ. ಫೈನಲಿ ನಾನು ವರ್ಕ್ ಪ್ಲೇಸಿಗೆ ಬಂದೆ. ಸೊ ನಮ್ಮ ಬ್ರೋನ ಮಾತಾಡ್ಸ್ಕೊಂಡು ಸೇಮ್ ಟು ಯು, ಫ್ರೆಂಡ್ಶಿಪ್ ಡೇ ವಿಶ್ ಮಾಡಿಕೊಂಡು ಇವಾಗ ನಾವು ಒಳಗಡೆ ಹೋಗೋಣ. ನನ್ನ ಪ್ಲೇಸಿಗೆ ನಾನು ಹೋಗ್ತಿದ್ದೀನಿ. ನಮ್ಮ ಮ್ಯಾಕ್ನ ಓಪನ್ ಮಾಡಿ ನಮ್ಮ ಕೆಲಸನ ಇನ್ಮೇಲೆ ಸ್ಟಾರ್ಟ್ ಮಾಡೋಣ. ಸೊ ಫ್ಯಾಮ್, ಇದನ್ನು ನಾನು ಇವಾಗ ಕಟ್ಟಿಂಗ್ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಇವಾಗ ಕಂಪ್ಲೀಟ್ ಮಾಡಿಕೊಂಡು ನಾನು ಇವಾಗ ಊಟಕ್ಕೆ ಹೋಗ್ತಾ ಇದ್ದೀನಿ. ಸೊ ಊಟ ಮಾಡ್ಕೊಂಬಂದು ಮತ್ತೆ ಕೆಲಸ ಸ್ಟಾರ್ಟ್ ಮಾಡಬೇಕು. ಸೊ ಊಟಕ್ಕೆ ಹೋಗೋಣ ಬನ್ನಿ. ಸೊ ಊಟಕ್ಕೆ ಬಂದಿದ್ದೀನಿ. ಇಲ್ಲೊಂದು ಖಾನಾವಳಿ ಇದೆ. ಸೊ ನೋಡೋಣ, ಅಲ್ಲಿ ಒಳಗಡೆ ಹೋಗ್ಬಿಟ್ಟು ಅಲ್ಲಿ ನನಗೆ ಓಕೆ ಆದರೆ ಅಲ್ಲಿ ಊಟ ಮಾಡ್ತೀನಿ, ಇಲ್ಲಾಂದರೆ ಬೇರೆ ಹೋಟೆಲ್ಗೆ ಹೋಗೋಣ. ಎಮೋಷ್ನಲಿ ಡ್ಯಾಮೇಜ್ ಬ್ರೋ. ಏನು ಗೊತ್ತಾ, ನಾನು ಊಟ ಮಾಡೋಣ ಅಂತ ಖಾನಾವಳಿಗೆ ಬಂದರೆ ಖಾನಾವಳಿ ಓಪನ್ನೇ ಇಲ್ಲ ಗುರು. ಇಮೋಷನಲ್ ಡ್ಯಾಮೇಜ್. ಸೊ ಅಫ್ಕೋರ್ಸ್ ನಾನು ಬೇರೆ ಹೋಟೆಲ್ಗೆ ಹೋಗಲೇಬೇಕು. ಸೊ ಬೇರೆ ಹೋಟೆಲ್ಗೆ ಹೋಗೋಣ. ಹೋಟೆಲಿಗೆ ಬಂದಿದ್ದೀನಿ. ಸೊ ಊಟ ಮಾಡೋಣ. ಊಟ ಮಾಡಿಕೊಂಡು ನೆಕ್ಸ್ಟ್ ನಾನು ವರ್ಕಿಗೆ ಹೋಗಬೇಕು. ಸೊ ಇವಾಗಂತೂ ಸಿಕ್ಕಾಪಟ್ಟೆ ಕಣ್ಣು ನೋಯ್ತಾ ಇದೆ. ಯಾಕೆ ನೋಯ್ತಾ ಇದೆ ಅಂದರೆ ಯಾಕೆ ನೋಯ್ತಾ ಇದೆ ಅಂದರೆ ಎಡಿಟರ್ಗೆ ಇದೊಂದು ಬ್ಯಾಕ್ ಪೇನು ಮತ್ತು ಕಣ್ಣು ಅಂತೂ ಸಿಕ್ಕಾಪಟ್ಟೆ ಬಂದೇ ಬರುತ್ತೆ. ಇದು ಎಕ್ಸಾಕ್ಟಾಗಿ ಆ್ಯಕ್ಚುಲಿ ಅದು ಬರಲೇಬೇಕು. ಯಾಕೆಂದರೆ ಯಾವಾಗಲೂ ಸ್ಕ್ರೀನ್ನ ನೋಡಿ ಕೂತ್ಕೊಂಡು ಚೇರ್ ಮೇಲೆ ಅಪ್ಪ ಆ ನೋವನ್ನ ತಡ್ಕೊಳಕ್ಕಾಗಲ್ಲ. ಬಟ್ ಆದ್ರೂ ಅದನ್ನು ಫೇಸ್ ಮಾಡಿಕೊಂಡು ಅದನ್ನ ಎಡಿಟಿಂಗ್ ಕಂಪ್ಲೀಟ್ ಮಾಡಿಕೊಂಡು ಕ್ಲೈಂಟ್ ವರ್ಕ್ ಸಬ್ಮಿಟ್ ಮಾಡೋದು ಇದೆಯಲ್ಲ, ಆ ಕಷ್ಟ ಸಿಕ್ಕಾಪಟ್ಟೆ ಇರುತ್ತೆ. ಸೊ ನಾನು ಒಂದೇ ಕೇಳ್ಕೊಳ್ಳೋದು, ನಿಮಗೆ ಎಡಿಟರ್ಸ್ಗೆ ರೆಸ್ಪೆಕ್ಟ್ ಕೊಡಿ, ಎಡಿಟರ್ಸ್ಗೆ ಸಪೋರ್ಟ್ ಮಾಡಿ, ಆದಷ್ಟು ಅವ್ರು ಕಷ್ಟಪಡ್ತಿರೋದಕ್ಕೆ ಒಂದು ವ್ಯಾಲ್ಯೂ ಸಿಗೋ ಥರ ನೀವು ಮಾಡಿ ಅಂತ ಹೇಳ್ತಾ ಇವಾಗ ಊಟ ಮಾಡೋಣ. ಆರ್ಡ್ರ್ ಮಾಡೋಣ ಇವಾಗ ಊಟ ಮಾಡ್ಕೊಂಡು ಹೋಗೋಣ ಬನ್ನಿ. ಅಣ್ಣ
ಅಲ್ಲೇನೋ ಮಾಡ್ತಿದ್ದಾರೆ ಅವರು. ಒಂದು ನಿಮಿಷ ವೇಟ್ ಮಾಡಿ. ಬನ್ನಿ ಫ್ಯಾಮ್, ಊಟ ಮಾಡೋಣ. ರೊಟ್ಟಿ ಪಲ್ಯ ಎಲ್ಲ ಇದೆ, ಊಟ ಮಾಡೋಣ ಬನ್ನಿ. ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಇದು ರೊಟ್ಟಿ 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 ತಿನ್ನ. ನಿಮಗೂ ಬೇಕಂದರೆ ಕಮೆಂಟ್ ಮಾಡಿ, ಕಳಿಸ್ಕೊಡ್ತೀನಿ. ಊಟ ಮಾಡಿಕೊಂಡು ಸಿಗೋಣ. ಫೈನಲಿ ಊಟ ಮುಗೀತು. ಏನು ಗೊತ್ತಾ ಫ್ಯಾಮ್, ಈಗ ಒಂದು 2-3 ಡೇಸ್ ಹಿಂದೆ ನನಗೆ ಹೊಟ್ಟೆ ನೋವು ಬಂದಿತ್ತು. ಯಾಕೆ ಹೊಟ್ಟೆ ನೋವು ಬಂದಿತ್ತು ಅಂದರೆ ಹೊರಗಡೆ ಜಾಸ್ತಿ ಊಟ ಮಾಡ್ತೀನಿ ಅನ್ನೋದಕ್ಕೋಸ್ಕರ ಬಂದಿತ್ತಂತೆ. ಡಾಕ್ಟ್ರ್ ಹೇಳಿದ್ರು ಹೊರಗಡೆ ಊಟ ಕಡಿಮೆ ಮಾಡು, ಒಂದು ಸ್ವಲ್ಪ ರೊಟ್ಟಿ ಈ ಥರ ಊಟ ಮಾಡು ಅಂತ ಹೇಳಿದ್ರು. ಸೊ ಇಲ್ಲಿ ಆ ರೊಟ್ಟಿ ಊಟ ಮಾಡಿದೆ ಇವಾಗ. ಬಟ್ ಇದಕ್ಕೆ ಇನ್ನೊಂದು ಏನು ಗೊತ್ತಾ, ನಮ್ಮ ಅಪ್ಪ ಅಮ್ಮಂಗೆ ಒಂದು ಕ್ಲಿಪ್ ಹಾಕ್ತೀನಿ, ಇದೊಂದು ಫೋಟೋ ಸೆಂಡ್ ಮಾಡಿಬಿಟ್ಟು, ಅಮ್ಮ ಹುಷಾರಿಲ್ಲ, ನಮ್ಮ ಅಪ್ಪ ಅಮ್ಮ ಎಲ್ಲ ಇರೋದು ಬೆಂಗಳೂರಲ್ಲಿ, ಅಮ್ಮ ಹುಷಾರಿಲ್ಲ, ಹಿಂಗೆ ಹಾಸ್ಪಿಟ್ಲಿಗೆ ಬಂದಿದ್ದೀನಿ ಅಂತ ಹೇಳಿದೆ. ಹೇಳಿದ ತಕ್ಷಣ ಅವ್ರು ಹೇಳಿದ್ದು ಒಂದೇ, ನೀನು ದುಡ್ಡು ಉಳಿಸೋದೇನು ಬೇಕಾಗಿಲ್ಲಪ್ಪ, ನೀನು ದುಡ್ಡು ಉಳಿಸಿ ಏನೂ ಮಾಡೋದು ಬೇಕಾಗಿಲ್ಲ, ಹೊಟ್ಟೆ ತುಂಬ ಊಟ ಮಾಡು, ಅದೆಷ್ಟಾದರೂ ಖರ್ಚಾಗಲಿ ಅದೆಷ್ಟಾದರೂ ಆಗಲಿ ಬಿಲ್ಲು, ಹೋಗಿ ಒಂದು ಹತ್ರ ಚೆನ್ನಾಗಿರೋ ಕಡೆ ಹೋಗಿ ಊಟ ಮಾಡು, ರೊಟ್ಟಿ ಈ ಥರನೇ ಊಟ ಮಾಡು ಅಂತ ಹೇಳಿದರು ನಮ್ಮ ಅಪ್ಪ ಅಮ್ಮ. ಇದೊಂದು ಯೂಟ್ಯೂಬ್ ಅನ್ನೋದು ಪ್ಲ್ಯಾಟ್ಫಾರ್ಮ್ ಸಿಕ್ಕಾಪಟ್ಟೆ ದೊಡ್ಡದೊಂದು ಪ್ಲ್ಯಾಟ್ಫಾರ್ಮು. ಈ ಪ್ಲ್ಯಾಟ್ಫಾರ್ಮಲ್ಲಿ ನಮ್ಮ ಅಪ್ಪ ಅಮ್ಮನ ನಾನು ನೆನ್ಪು ಮಾಡಿಕೊಂಡು ನಮ್ಮ ಅಪ್ಪ ಅಮ್ಮನ ಹೆಸರು ಹೇಳೋಕ್ಕೆ ಹೆಮ್ಮೆ ಪಡ್ತೀನಿ. ಯಾಕೆ ಅಂದರೆ ಉಳಿಸೋದೇನು ಬೇಕಾಗಿಲ್ಲ, ನೀನು ಊಟ ಮಾಡು ಸರಿಯಾಗಿ, ನೀನೇನು ಮಾಡಬೇಕಾಗಿಲ್ಲ, ಆ ದುಡ್ಡು ಎಷ್ಟಾದರೂ ಖರ್ಚಾಗಲಿ ಅಂತ ಹೇಳಿದ್ರಲ್ಲ, ಆ ಒಂದು ವರ್ಡು ಸಿಕ್ಕಾಪಟ್ಟೆ ಒಂದು ವ್ಯಾಲ್ಯೂ ಇದೆ. ಸೊ ಲವ್ ಯು ಅಪ್ಪ ಅಮ್ಮ. ಫೈನಲಿ ಫ್ಯಾಮ್, ನಾನು ಊಟ ಮಾಡಿಕೊಂಡು ಬಂದು ನನ್ನ ವರ್ಕ್ ಪ್ಲೇಸಲ್ಲಿ ನಾನು ಕೂತ್ಕೊಂಡಿದ್ದೀನಿ. ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟಿದ್ದೀನಿ, ನಿದ್ದೆ ಬರ್ತಾಯಿದೆ. ಬಟ್ ಆದ್ರೂ ಆ ನಿದ್ದೆನ ಓಡಿಸಿ ಎಲ್ಲ ನಿದ್ದೆನೂ ಬಿಟ್ಟು ವರ್ಕ್ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ವರ್ಕ್ ಮಾಡೋಣ. ಇವಾಗ ವರ್ಕ್ ಸ್ಟಾರ್ಟ್ ಮಾಡೋಣ. ಫೈನಲಿ ಇವತ್ತಿನ ವರ್ಕ್ ಕಂಪ್ಲೀಟೆಡ್. ಇವತ್ತಿನ ವರ್ಕ್ ನಾನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಇವಾಗ ವಿಡಿಯೋ ಎಕ್ಸ್ಪೋರ್ಟಿಗೆ ಇಟ್ಟಿದ್ದೀನಿ. ಸೊ ಎಕ್ಸ್ಪೋರ್ಟ್ ಆದಮೇಲೆ ಅದನ್ನು ನಮ್ಮ ಓನರಿಗೆ ತೋರಿಸ್ಬಿಟ್ಟು ಅವರು ಓಕೆ ಆದಮೇಲೆ ವೀಡಿಯೋನ ಪೋಸ್ಟ್ ಮಾಡಿ, ವೀಡಿಯೋ ಎಡಿಟಿಂಗ್ ಕಂಪ್ಲೀಟಾಗಿ ಎಕ್ಸ್ಪೋರ್ಟ್ ಮಾಡ್ತಾಯಿದ್ದೀನಿ. ಅದು ಓಕೆ ಆದಮೇಲೆ ಇನ್ಸ್ಟಾಗ್ರಾಮ್ಗೆ ಪೋಸ್ಟ್ ಮಾಡಿಬಿಟ್ಟು ಇವತ್ತಿನ ವರ್ಕ್ನ ನಾನು ಕಂಪ್ಲೀಟ್ ಮಾಡಿದ್ದೀನಿ ಅಂತ ಅಂದ್ಕೊಂಡು ಮನೆಗೆ ಹೋಗಬೇಕು. ಸೊ ಇನ್ನೊಂದು ಅರ್ಧ ಗಂಟೆ ಟೈಮ್ ಇದೆ. ಸೊ ಅರ್ಧ ಗಂಟೆಯಲ್ಲಿ ಅದನ್ನು ಪೋಸ್ಟ್ ಮಾಡಿ ಹೋಗೋಣ. ರೀಸೆಂಟಾಗಿ ಒಂದು ವಿಡಿಯೋ ವ್ಯೂಸ್ ಆಯಿತು, ಒಂದು 20 to 21K ಮೇಲೆ ವ್ಯೂಸ್ ಆಯಿತು. ಸೊ ಆ ವಿಡಿಯೋಕ್ಕೆ ಸಪೋರ್ಟ್ ಮಾಡಿ ಪುಷ್ ಮಾಡಿದ್ದಕ್ಕೆ ನಿಮ್ಗೆಲ್ರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ, ನಂದು ಇವತ್ತಿನ ವರ್ಕ್ ಕಂಪ್ಲೀಟೆಡ್. ಇವತ್ತಿನ ಲಾಗ್ ಕೂಡ ಕಂಪ್ಲೀಟ್ ಮಾಡ್ತೀನಿ. ಇವತ್ತಿಲ್ಲಿ ನಾನು ಬಂದಿರೋದು, ನಾನು ಎಡಿಟರಾಗಿ ವರ್ಕ್ ಮಾಡ್ತಾಯಿದ್ದೀನಿ ಅಂತ ನಿಮ್ಗೆಲ್ರಿಗೂ ಗೊತ್ತು. ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ, ಯಾರ್ಯಾರು ನೋಡಿಲ್ಲ ಲಾಸ್ಟ್ ವೀಡಿಯೋ ಹೋಗ್ಬಿಟ್ಟು ನೋಡ್ಕೊಂಬನ್ನಿ. ಇಲ್ಲಿ ನಾನು ಎಡಿಟರಾಗಿ ವರ್ಕ್ ಮಾಡ್ತಾಯಿದ್ದೀನಿ. ನನ್ನ ವರ್ಕು ಈ ಥರ ಇದೆ, ನೋಡ್ಕೊಳ್ಳಿ ಒಂದು ನಿಮಿಷ. ನೋಡಿದ್ರಲ್ಲ, ಈ ಥರ ಎಡಿಟ್ ಮಾಡ್ತಿದ್ದೀನಿ. ನಿಮ್ಗೇನಾದರೂ ಎಡಿಟಿಂಗ್ ಏನಾದರೂ ಬೇಕು ಅಂದರೆ ಪರ್ಸ್ನಲಿ ಯೂಟ್ಯೂಬ್ ವೀಡಿಯೋ ಮತ್ತು ರೀಲ್ಸು ಮತ್ತು ಪೋಸ್ಟರ್ಸು ಮತ್ತು ಯೂಟ್ಯೂಬ್ ಥಂಬ್ನೈಲ್ಸ್ ಎಲ್ಲ ಬೇಕು ಅಂದರೆ ನನ್ನ ಕಮೆಂಟ್ ಮಾಡಿ, ನಾನು ನಿಮಗೆ ಎಡಿಟ್ ಮಾಡಿಕೊಡ್ತೀನಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಸಪೋರ್ಟ್ ಮಾಡಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಮಿಸ್ ಮಾಡ್ಕೊಳ್ತಾ ಇರಿ, ನಾನು ಕೂಡ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇರ್ತೀನಿ. ಟಾಟಾ, ಬಾಯ್ ಬಾಯ್.